ಸುತೀಕ್ಷ್ಣ ಅಂತ ಹಿಂದೆ ಹೇಳಿದ ಹಾಗೆ ಸುತೀಕ್ಷ್ಣಂ ರಾಮ ವಿಧಿವತ್ ತಪೋವೃದ್ಧಂ ಅಭಾಷತ. ರಾಮಚಂದ್ರ ಬಂದ ತಕ್ಷಣ ಸೀದ ರಾಜನ ಹಾಗೆ ಬಂದು ಅಲ್ಲಿ ನಿಂತ್ಕೊಳ್ಳಿಲ್ಲ. ವಿಧಿವತ್ ಕ್ರಮ ಪ್ರಕಾರ ಒಬ್ಬ ಋಷಿಗಳನ್ನು ಕಂಡಾಗ ಹೇಗೆ ಮಾತನಾಡಿಸಬೇಕು, ಸೀದ ಹೋಗಿ ತನ್ನ ಕಿರೀಟವನ್ನು ಪಕ್ಕಕ್ಕೆ ರಾಜನಾಗಿದ್ದರೆ ಹಾಗೆ ಮಾಡ್ತಿದ್ದ. ಈಗ ಅದಲ್ಲೇನಿಲ್ಲ, ರಾಜನ ಸೊತ್ತಾಗಿರುವಂತಹದ್ದು ಕೇವಲ ಧನುಸ್ಸು ಬಾಣ ಮಾತ್ರ. ಬತ್ತಳಿಕೆಯನ್ನು ಪಕ್ಕಕ್ಕೆ ಸರಿಸಿಟ್ಟ, ಬಿಲ್ಲನ್ನು ಪಕ್ಕಕ್ಕಿಟ್ಟ, ಹೋಗಿ ನಮಸ್ಕಾರ ಮಾಡಿ ಕ್ರಮ ಪ್ರಕಾರ ಬಂದು ಕೈ ಮುಗಿದು ರಾಮೋಹಮಸ್ಮಿ ಭಗವನ್, ನಾನು ಯಾರು ಗೊತ್ತಾಯ್ತಾ, ದೇಶದ ಪ್ರಧಾನಿ, ನಮಸ್ಕಾರ ಮಾಡು ಅಂತ ಹೇಳಲಿಲ್ಲ. ಅಂದರೆ ಅದು ನಿಜವಾದ ಕಾಳಜಿ ಇದ್ದರೆ ಹಾಗಿರ್ತಾನೆ. ಅವನಿಗೆ ಎಚ್ಚರ ಇರ್ತಾನೆ, ನಾನು ಎಷ್ಟು ಎತ್ತರದಲ್ಲಿದ್ದೇನೆ ಅಂತಂದರೆ ಎಲ್ಲರ ಪಾದದ ಬುಡದಲ್ಲೇ ಇರುವ ಎತ್ತರ ಅದು ಅಂತ. ಎತ್ತರ ಅಂದರೆ ಏನು ಅಂತಂದರೆ ದೊಡ್ಡವರ ಪಾದದ ಬುಡದಲ್ಲಿರುವ ಎತ್ತರವೇ ನಿಜವಾದ ಎತ್ತರ ಅಂತ ಗೊತ್ತಿದ್ದರೆ ಯಾರು ಬಂದು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಕಾಲು ಇನ್ನೂ ಚಾಚಿ ಸ್ವಲ್ಪ ಧೂಳು ತೆಗಿ ಅಂತ ಹೇಳಲ್ಲ. ರಾಮಚಂದ್ರ ತಾನೇ, ಇದು ಇಲ್ಲಿ ಮಾತ್ರ ಅಲ್ಲ, ಅವನು ರಾಜ್ಯದಲ್ಲಿರುವಾಗಲೂ ಹೀಗೆ ಇದ್ದ ಅಂತ ಹೇಳ್ತಾರೆ. ಈ ಹಿರಿಯರು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ರಾಮಚಂದ್ರ ಹೋಗ್ತಾ ಇದ್ದ ಅಂತೆ. ಹೋಗುವಾಗ ಅವರಿಗೆ ಗುರುತು ಸಿಗ್ತಿರ್ಲಿಲ್ಲ. ನಾನು ಅಂದರೆ ಯಾರು ಗೊತ್ತಾಗಲಿಲ್ಲ ನಿಮಗೆ ಅಂತ ಕೇಳ್ತಿರ್ಲಿಲ್ಲ. ಅವನೇ ಹೋಗಿ ರಾಮೋಹಮಸ್ಮಿ, ನಾನು ರಾಮಚಂದ್ರ ಇದ್ದೇನೆ, ದಶರಥನ ಮಗ, ಎಲ್ಲ ಕ್ಷೇಮನ, ಮನೆಯಲ್ಲೆಲ್ಲ ವ್ಯವಸ್ಥೆ ಆರಾಮವಾಗಿದೆಯಾ, ಮಕ್ಕಳೆಲ್ಲ ನಿಮ್ಮ ಜೊತೆಗೆ ಆರಾಮವಾಗಿ ಅವರವರ ಕರ್ತವ್ಯದಲ್ಲಿ ತೊಡಗಿಕೊಂಡಿದ್ದಾರಾ, ಮನೆಯ ಪರಿಸರದಲ್ಲಿ ಸುತ್ತಲ್ಲಿ ನಿಮ್ಮ ಅಧ್ಯಯನ ಅನುಷ್ಠಾನ ಇತ್ಯಾದಿಗಳಿಗೆ ಅಥವಾ ನಿಮ್ಮ ಸ್ವಧರ್ಮವನ್ನು ಆಚರಿಸಲಿಕ್ಕೆ ಏನು ತೊಡಕಾಗಿಲ್ಲ ಅಲ್ವಾ ಅಂತ ತಾನೇ ಪೂರ್ವಾಭಿಭಾಷತೆ, ತಾನೇ ಮೊದಲು ಹೋಗಿ ಅವರನ್ನು ಮಾತನಾಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದ. ನಾವು ಯಾರಾದರೂ ಅಧಿಕಾರ ಇದ್ದವರು ಒಂದು ನಿಮಿಷ ಊರಲ್ಲಿ ತಿರುಗುವಾಗ ನಮ್ಮನ್ನು ಗುರುತಿಸಲಿಲ್ಲ ಅಂದರೆ ಈ ಊರಿಗೆ ಏನು ಮಾಡಿಬಿಡ್ರಿ, ಒಬ್ಬರು ನನ್ನನ್ನು ಗುರುತಿಸಲಿಲ್ಲ ಅಂತ ಆಟ ಮಾಡಿ ಹೋಗ್ತಿದ್ದವನು. ಏನು ಮಾಡಿದ್ರು ಮಾಡದೇ ಇದ್ದರೂ ಜನ ಬೇಕಾದವ್ರು ಮಾಡ್ಕೊಳ್ತಾ ಇರೋದು ಬೇರೆ ಪ್ರಶ್ನೆ. ಆದರೆ ಒಂದು ಈಗೋ ಹರ್ಟ್ ಆಗುತ್ತೆ. ಅವನು ಯಾವತ್ತೂ ಯಾರು ತನ್ನನ್ನು ಗುರುತಿಸಲಿಲ್ಲ ಅಂತ ಒಂದು ದಿವಸವೂ ಬೇಸರ ಮಾಡ್ಕೊಳ್ಳಿಲ್ಲ. ಇಲ್ಲೂ ಕೂಡ ನಾನು ಯಾರು ಗೊತ್ತಾಯ್ತಾ, ಕೆಲವರದೊಂದು ಪ್ರಶ್ನೆ ಇರುತ್ತೆ, ನಾನು ಯಾರು ಗೊತ್ತಾಯ್ತಾ ನೋಡ ಹೇಳಿ ಅಂತ. ದೊಡ್ಡವ್ರ ಹತ್ರ ಬಂದಾಗ ನಾವು ನಮ್ಮನ್ನು ಪರಿಚಯ ಮಾಡಿಕೊಂಡೇ ಅವರನ್ನು ಮಾತಾಡಿಸ್ಬೇಕು ಹೊರತು ನೋಡಿ ಹೇಳೋಣ, ಹೇಳಿ ನೋಡೋಣ, ಹಾಗೆ ಹೀಗೆ ಅಂತ ನಾವೇನು ಅವ್ರ ಪರೀಕ್ಷೆ, ಅವರಿಗೆ ಏನಾದರೂ ಕರ್ಮ ಇದೆಯಾ, ನಾವು ಕೊಡುವ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ಅವರು ಸರಿ ಇದ್ದಾರೆ ಅಂತ ಸುಮ್ಮನೆ ಅದು ಏನೋ ನಾನು ತುಂಬ ದೊಡ್ಡವನು, ಎಲ್ಲರೂ ನನ್ನನ್ನು ಪರಿಚಯದಲ್ಲಿ ಇಟ್ಕೊಂಡಿರಬೇಕು ಅಂತ. ಏನು ಜಗತ್ತಿನಲ್ಲಿ ಇವನೇ ಒಬ್ಬ ಸುರಸುಂದರಾಂಗ ಅಥವಾ ಇನ್ನೇನೋ ದೊಡ್ಡ ಪೋಸ್ಟ್ನಲ್ಲಿದ್ದಾನೆ ಅಂತ ಒಂದು ಭ್ರಮೆ ಇರುತ್ತೆ.